बैनुर रियासती पानी के मसाइल पर बातचीत के लिए बेंगलुरु में चीफ मिनिस्टर सिद्धरामैया ने तमाम सियासी जमातों की मीटिंग बुलाई, जिसमें यह तय पाया कि एक वफद को पीएम मोदी के पास जाना चाहिए। कर्नाटक की पड़ोसी रियासतों के दबाव पर तशवीश के साथ कर्नाटक को कावेरी, कृष्णा और महादाई नदियों पर देरीना मसाइल दरपेश हैं। सीएम सिद्धरामैया ने ज़मीन, पानी और सकाफत के तहफ़्फ़ुज़ के लिए तमाम जमातों से ताउन की दरख्वास्त की है। साबिक़ वज़ीर आला येडियुरप्पा, बसवराज बोम्मई, कुमारस्वामी और दीगर कायदीन ने भी हुकूमत की हिमायत का इजहार किया है। सिद्धरामैया ने मेकेदाटू प्रोजेक्ट के फ़वाइद और कावेरी वाटर मैनेजमेंट अथॉरिटी पर जोर दिया कि वो मानसून के न होने के दौरान पानी की तकसीम का वाज़ेह फार्मूला बनाएं। कर्नाटक को 6,000 करोड़ रुपए की लागत से मेकेदाटू डैम प्रोजेक्ट पर काम करने के लिए 5,000 एकड़ अराजी दरकार है और इस प्रोजेक्ट से 67 टीएमसी फीट रिजर्वायर की गुंजाइश होगी। कर्नाटक खलीज बंगाल में बह जाने वाले गैर इस्तेमाल शुदा पानी के लिए पुरतशवीश है, लिहाजा डिप्टी सीएम डीके शिव कुमार ने इस प्रोजेक्ट पर तमिलनाडु से ताउन तलब किया है। दूसरी तरफ अपोजिशन ने कांग्रेस पर कावेरी पानी के मसले पर सियासी फ़ायदे को तरजीह देने का इल्ज़ाम भी लगाया। तमिलनाडु हुकूमत ने मुकर्ररा पानी के इजरा का मुतालबा किया और कर्नाटक ने एपेक्स कोर्ट में तमिलनाडु के दावे के खिलाफ अपील फाइल की है। CWM ಆದೇಶ ಬಗ್ಗೆ ಸರ್ಕಾರ ನಾವು ಸಮರ್ಥವಾಗಿ CWಗೆಲ್ಲ ವಾದ ಮಾಡಿದ್ದೇವೆ ಅಂದರೆ ನೀವು ಮಾಡಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಯಾಕಂದರೆ 10,000 ಕ್ಯೂಸೆಕ್ಸ್ ನೀರು ಬಿಡುವಂಥದ್ದು ಇಂಥ ಸಂಕಷ್ಟ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಮಾರಕವಾಗಿದೆ. ತಮಿಳುನಾಡಿನ ಹಿತ ಕಾಪಾಡೋದಕ್ಕಿಂತ ನಮ್ಮ ರಾಜ್ಯ ಹಿತ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಮತ್ತು ಎರಡನೇದಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮುಂದೇನು ವಾದ ಇದೆ ಅದು ಸಮರ್ಪಕವಾಗಿ ಮಾಡಬೇಕು. ನೀರಿನ ಬಗ್ಗೆ ಹೇಳಬೇಕು, ಸಂಕಷ್ಟದ ಬಗ್ಗೆ ಹೇಳಬೇಕು. ನಮ್ಗೆ ಎಷ್ಟು ಕ್ರಾಪು ತೊಂದರೆ ಆಗ್ತಾಯಿದೆ, ನಮ್ಮ ರೈತರಿಗೆ ನಾವು ನೀರು ಬಿಟ್ಟಿಲ್ಲ, ನಮ್ಮ ರೈತರ ನೀರು ಪಾಲನ್ನು ಬಿಡುವಂಥದ್ದಕ್ಕೆ ಸೂಕ್ತ ಅಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ವಾದವನ್ನು ಮಾಡಬೇಕು ಸುಪ್ರೀಂ ಕೋರ್ಟಲ್ಲಿ ಅಂತ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಮತ್ತು ನೆಲಜಲ ವಿಷಯದಲ್ಲಿ ನಾವೆಲ್ಲರೂ ನಿಮಗೆಲ್ಲ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೇವೆ. ಖಂಡಿತ ನಾನು ಹೇಳಿದ್ದೀನಿ, ICC ಮೀಟಿಂಗೇ ಮಾಡಿಲ್ಲ ನೀವು. ಈ ಮೊದಲು ನೀವು ಕಾವೇರಿ ಜಲಾನಯನ ರೈತರಿಗೆ ನೀರು ಬಿಟ್ಟಿದ್ರೆ ಇವತ್ತು ಆ ನೀರು ತಮಿಳುನಾಡಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ನಮ್ಮ ರೈತರಿಗೆ ಸಕಾಲದಲ್ಲಿ ನೀರು ಬಿಡದೇನೆ ಅದನ್ನ ಹಿಡ್ಕೊಂಡು ತಮಿಳುನಾಡಿನವರು ಅದನ್ನು ಗಮನದಲ್ಲಿಟ್ಕೊಂಡು ಖ್ಯಾತಿ ತೆಗೆದು ಇವತ್ತು ನೀರು ಬಿಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಈಗ ICC ಮೀಟಿಂಗ್ ಆಗಿಲ್ಲ. ಮೊನ್ನೆ ICC ಮೀಟಿಂಗ್ ಆದರೂ ಕೂಡ ಪೂರ್ಣ ಪ್ರಮಾಣ ನೀರು ಬರ್ತಾಯಿಲ್ಲ ಅನ್ನೋದನ್ನು ಹೇಳಿದ್ವಿ. ಅದಕ್ಕೆ ಕೃಷಿ ಸಚಿವರು ಅಲ್ಲಿ ಹೇಳ್ತಾರೆ ಅರೆ ಕುಷ್ಕಿ ಬೆಳೀರಿ ಅಂತ, ಇಲ್ಲಿ ಹೇಳ್ತಾರೆ ನಾವು ನೀರು ಬಿಡ್ತೀವಿ ಅಂತ. ಆದ್ದರಿಂದ ಸತ್ಯ ಏನನ್ನೋದು ಅಲ್ಲಿ ರೈತರಿಗೆ ಗೊತ್ತಿದೆ. ನಾನು ಇಷ್ಟ ಹೇಳಿದ್ದೇನೆ, ನಮ್ಮ ರೈತರ ಬೆಳೆಗಳಿಗೆ ನೀರು ಬಿಡಬೇಕು, ಕುಡಿಯೋ ನೀರಿಗಾಗಿ ನೀರು ಇಟ್ಕೋಬೇಕು, ಮುಂದಿನ ಸೀಸನ್ವರೆಗೂ ನೀರು ಇಟ್ಕೋಬೇಕು. ಈ ಜವಾಬ್ದಾರಿ ರಾಜ್ಯ ಸರ್ಕಾರ.